ಹಲೋ ಹಲೋ ಸ್ಟೂಡೆಂಟ್ಸ್, ನಾನು ಮಾರುತಿ. IDSC ಗೊತ್ತಲ್ಲ ನಿಮಗೆ, IDSC ಗೌರ್ಮೆಂಟ್ ಕಾಲೇಜ್ ಚಿಕ್ಕಮಗಳೂರು. ನಾನು ನಿಮಗೆ ಪ್ರತಿ ವರ್ಷ IR ಅಕೌಂಟ್ಸ್ ಅಂತ ತೆಗೆದುಕೊಳ್ತಾ ಇದ್ದೆ. ಈ ವರ್ಷಕ್ಕೆ ಏನಾಗಿದೆ ಅಂದರೆ ಅದು IR ಅಕೌಂಟ್ಸ್ಗೆ ಬದಲಾಗಿ ಅಡ್ವಾನ್ಸ್ಡ್ ಅಕೌಂಟಿಂಗ್ ಅಂತ ಹೊಸ ಸಿಲೆಬಸ್ಸನ್ನು ಇಟ್ಟಿದ್ದಾರೆ. ಸೊ ಇನ್ ದಿಸ್ ಸಿಲೆಬಸ್ ವಿ ಡಿಸ್ಕಸ್ ಅಬೌಟ್ ದ ಪ್ರೋಗ್ರೆಷನ್ ಆಫ್ ಫೈನಲ್ ಅಕೌಂಟ್ಸ್ ಆಫ್ ಅ ಜಾಯಿಂಟ್ ಕಂಪನಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ ದಿಸ್ ಟಾಪಿಕ್ ಇಯರ್ we are discussing about amalgamation of companies. ಫಸ್ಟ್ ಮಾಡಲಲ್ಲಿ ಅಮಾಲ್ಗಮೇಷನ್ ಆಫ್ ಕಂಪನೀಸ್ ಬರ್ತದೆ. ಸೆಕೆಂಡ್ ಮಾಡಲಲ್ಲಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಬರ್ತದೆ. ಥರ್ಡ್ ಮಾಡಲಲ್ಲಿ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅಂತೇಳಿ ಬರ್ತದೆ. ಫೋರ್ತ್ ಮಾಡಲ್ನಲ್ಲಿ ಇನ್ವೆಸ್ಟ್ಮೆಂಟ್ ಅಕೌಂಟಿಂಗ್ ಅಂತೇಳಿ ಬರ್ತದೆ. ಆ್ಯಂಡ್ ಫೈನಲಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್. ಆ ಲಾಸ್ಟ್ ಚಾಪ್ಟರ್ಸ್ ಏನಿದೆ ಅದು, ಆ ಲಾಸ್ಟ್ ಚಾಪ್ಟರ್ ಓನ್ಲಿ ಥಿಯರಿ ಮಾತ್ರ ನಾವು ಡಿಸ್ಕಸ್ ಮಾಡ್ತೇವೆ. ಮೀನ್ಸ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಓನ್ಲಿ ರಿಲೇಟೆಡ್ ಓನ್ಲಿ ಥಿಯರಿ ಓನ್ಲಿ. ಸೊ ಹಿಯರ್ in case of first chapter amalgamation ಅಂದರೆ ನಾವು ಆಲ್ರೆಡಿ ನಿಮಗೆ ಲಾಸ್ಟ್ ಇಯರ್ ಕಂಪನಿ ಫೈನಲ್ ಅಕೌಂಟ್ಸ್ ಮಾಡಿದಾಗ we already discussed about the final accounts of joint company in a vertical form. So vertical form is nothing but ನಾವು ಆಲ್ರೆಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ದೆನ್ ಬ್ಯಾಲೆನ್ಸ್ ಶೀಟ್ ಎರಡನ್ನು ಮಾತ್ರ ನಿಮಗೆ ಆಲ್ರೆಡಿ ತಿಳಿಸಿದ್ದಾರೆ. ಅದೇ ರೀತಿ ಇಲ್ಲಿ ಅಮಾಲ್ಗಮೇಷನ್ಸ್ ಅಂತ ಹೇಳಿದ್ರೆ 2 or more companies combined together to form a new company. ಎರಡು ಕಂಪನಿ, these two companies are to be liquidated to form a new company. ಅದಕ್ಕೆ ನಾವೇನು ಕರಿತೀವಿ ಅಂದರೆ ಅಮಾಲ್ಗಮೇಷನ್ ಆ್ಯಂಡ್ ಮರ್ಜರ್ ಅಂತೇಳಿ ಕರೀತೀವಿ. ಸೊ ಈ ಫಸ್ಟ್ ಚಾಪ್ಟರ್ನಲ್ಲಿ ನಿಮ್ಗೆ ಏನೇನು ಬರ್ತದೆ ಸಿಲೆಬಸ್ ಪ್ರಕಾರ ಅಂದರೆ ಮೀನಿಂಗ್ ಆಫ್ ಅಮಾಲ್ಗಮೇಷನ್ ಆ್ಯಂಡ್ ಅಕ್ವಿಸಿಷನ್ ಆ್ಯಂಡ್ ಟೈಪ್ಸ್ ಆಫ್ ಅಮಾಲ್ಗಮೇಷನ್ಸ್, ನಥಿಂಗ್ ಬಟ್ ವಾಟ್ ಆರ್ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಅಮಾಲ್ಗಮೇಷನ್ಸ್, ದೆನ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್, amalgamation in the nature of purchases. So amalgamation in the nature of purchases ಅಂತ ಹೇಳಿದ್ರೆ how to purchase the existing liquidated company. liquidated companies ಅನ್ನು ನಾವೇನು ಮಾಡ್ತೀವಿ ಅಂದರೆ ಎರಡು ಕಂಪನಿ ಲಿಕ್ವಿಡೇಟ್ ಆದ ನಂತರ ಅದನ್ನು ಪರ್ಚೇಸ್ ಮಾಡುವಂಥ ಕಂಪನೀಸ್ನ ಯಾವ ನೇಚರಲ್ಲಿ ನಾವು ಪರ್ಚೇಸ್ ಮಾಡ್ತೇವೆ. ಅದರ ನಂತರ amalgamation by the nature of merger and amalgamation in the nature of purchases and calculation of methods of purchase consideration. Already told that ಎರಡು ಕಂಪನೀಸನ್ನು ನಾವು ಕ್ಲೋಸ್ ಮಾಡಿಬಿಟ್ಟು ಹೊಸ ಕಂಪನೀಸನ್ನು ಫಾರ್ಮೇಷನ್ ಮಾಡಲಿಕ್ಕೆ ನಾವೇನು ಕರಿತೀವಿ ಅಂದರೆ ಅಮಾಲ್ಗಮೇಷನ್ ಅಂತೇಳಿ ಕರಿತೀವಿ. ಈ ಅಮಾಲ್ಗಮೇಷನಲ್ಲಿ ಯಾವ ಕಂಪನಿಯವರು ಲಿಕ್ವಿಡೇಟ್ ಆಗ್ತಾ ಇದ್ದಾರೆ, ದೀಸ್ ಪರ್ಟಿಕ್ಯುಲರ್ ಕಂಪನೀಸ್ ಆರ್ ಕನ್ಸಿಡರ್ಡ್ ಸೆಲ್ಲಿಂಗ್ ಕಂಪನೀಸ್. ವೆರಾಸ್ ಪರ್ಚೇಸಿಂಗ್ ಕಂಪನಿ ಯಾರು ಎರಡು ಕಂಪನಿಯ ಶೇರ್ಸನ್ನು, ಯಾರು ಎರಡು ಕಂಪನಿಯ ಅಸೆಟ್ಸನ್ನು, ಯಾರು ಎರಡು ಕಂಪನಿಯ ಲಯಬಿಲಿಟೀಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಅವರಿಗೆ ನಾವೇನು ಕರಿತೀವಿ ಅಂದರೆ ಪರ್ಚೇಸಿಂಗ್ ಕಂಪನೀಸ್ ಅಂತೇಳಿ ಕರೀತೀವಿ. ಸೊ ಇನ್ ದಿಸ್ ಚಾಪ್ಟರ್ ವಿ ಡಿಸ್ಕಸ್ಡ್ ಅಬೌಟ್ ದ ಮೀನಿಂಗ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಪರ್ಚೇಸ್ ಕನ್ಸಿಡರೇಷನ್ ಇಸ್ ನಥಿಂಗ್ ಬಟ್ ಪರ್ಚೇಸ್ ಪ್ರೈಸ್ ಪೇಡ್ ಬೈ ದ ಪರ್ಚೇಸಿಂಗ್ ಕಂಪನಿ ಟುವರ್ಡ್ಸ್ ದ ಸೆಲ್ಲಿಂಗ್ ಕಂಪನಿ. ಸೊ ಅಂಡರ್ ದಿಸ್ ಮೆಥಡ್ ವಾಟ್ ಆರ್ ದ ಇಂಪಾರ್ಟೆಂಟ್ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಪರ್ಚೇಸ್ ಕನ್ಸಿಡರೇಷನ್? So there are the 4 methods of calculation of purchase consideration here. Means as per accounting standard 103 as well as accounting standard 4, and net asset methods, net payment method. These are the 2 methods for calculation of purchase consideration. Then afterwards accounting for amalgamation, accounting in the books of recording of journal entries, recording of preparation of ledger accounts in the books of purchasing company as well as the selling company. So ledger account in the books of transferor company as well as a transferee company, and the preparation of a new balance sheet as per new format, nothing but vertical format. These are the first modules. In the second module, internal reconstruction. Internal reconstruction alli ನಾವು meaning ಅನ್ನು ಡಿಸ್ಕಸ್ ಮಾಡ್ತೇವೆ. meaning of internal reconstruction, objectives of internal reconstructions, then ಅದರ ಜೊತೆಗೆ procedures, forms of reductions and passing of journal entries, preparation of reconstruction accounts, preparation of balance sheet after reconstruction. It is also in the form of vertical format ಅಲ್ಲಿ ನಾವು ಇದನ್ನು ಪ್ರಿಪರೇಷನ್ಸನ್ನು ಮಾಡ್ತೇವೆ. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಬರ್ತೇವೆ. ದೆನ್ ಥರ್ಡ್ ಚಾಪ್ಟರ್ ಬಂದು ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್. ಹೋಲ್ಡಿಂಗ್ ಕಂಪನಿ ಅಕೌಂಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಆಲ್ರೆಡಿ, ನಾನು ಒಂದ್ಸಲಿ ಸೆಕೆಂಡ್ ಇಯರ್ ಡಿಗ್ರಿನಲ್ಲೇ ಹೇಳಿದ್ದೆ. ಹೋಲ್ಡಿಂಗ್ ಕಂಪನೀಸ್ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ಹೊಸ ಹೋಲ್ಡಿಂಗ್ ಕಂಪನೀಸ್ ಇನ್ನೊಂದು ಕಂಪನಿ ತನ್ನ ಶೇರ್ಸಿನ 51% ಶೇರ್ಸನ್ನು ಇನ್ನೊಂದು ಕಂಪನಿ ಏನು ಮಾಡ್ತದೆ, ತೆಗೆದುಕೊಂಡು ಹೋಗ್ತದೆ. ಯಾರು ತೆಗೆದುಕೊಂಡು ಹೋಗ್ತಾರೆ ಆ ಕಂಪನಿಗೆ ನಾವು ಹೋಲ್ಡಿಂಗ್ ಕಂಪನಿ ಅಂತ ಹೇಳಿ ಕರಿತೇವೆ. ಯಾರು ಸೇಲ್ ಮಾಡ್ತಾ ಇದ್ದಾರೆ 51% ಶೇರ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ
ಅವ್ರನ್ನ ನಾವೇನು ಕರಿತೀವಿ ಅಂದರೆ ಸಬ್ಸಿಡಿಯರಿ ಕಂಪನೀಸ್ ಅಂತೇಳಿ ಕರಿತೀವಿ. ಸೊ ಇಲ್ಲೂ ಕೂಡ ನಾವು ಅಕೌಂಟಿಂಗನ್ನು ಇನ್ ಫಾರ್ಮ್ ಆಫ್ ವರ್ಟಿಕಲ್ ಫಾರ್ಮೆಟಲ್ಲೇ ಮಾಡಬೇಕು. ಅಂದರೆ ಪ್ರಿಪರೇಷನ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಇನ್ ವರ್ಟಿಕಲ್ ಫಾರ್ಮೆಟ್ಸ್. Before preparing the consolidated balance sheets, we require to calculate some of the important adjustments. So the first one is here is we require to calculate. In this chapter we discuss about meaning of holding company and subsidiary company, concept of majority as well as minority interest, capital profit, revenue profits. In addition to that, cost of control, nothing but calculation of goodwill, then unrealized profit including in stock, and problems on holding company account excluding cross and chain holdings. ಇಷ್ಟನ್ನು ಕೂಡ ನಾವು ಹೋಲ್ಡಿಂಗ್ ಕಂಪನಿನಲ್ಲಿ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಚಾಪ್ಟರ್ ಏನು ಬರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಇನ್ಫಾರ್ಮೇಷನ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಅಕೌಂಟಿಂಗ್ ಅಂತ ಹೇಳಿ ಬರ್ತದೆ. ಆ್ಯಸ್ ಪರ್ ಸಿಲೆಬಸ್ ಇನ್ವೆಸ್ಟ್ಮೆಂಟ್ ಅಕೌಂಟಿಂಗ್ ಅಂತ ಹೇಳಿ ಬರ್ತದೆ. ಅಂಡರ್ ದಿಸ್ ಟಾಪಿಕ್ ಇಂಟ್ರೊಡಕ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ಅಕೌಂಟಿಂಗ್, ಕ್ಲಾಸಿಫಿಕೇಶನ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಬರ್ತದೆ, ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಬರ್ತದೆ, ಕಮ್ ಇಂಟ್ರೆಸ್ಟ್ ಆ್ಯಂಡ್ ಎಕ್ಸ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅನ್ನು ಮಾಡ್ತವೆ. ಅದರ ಜೊತೆಗೆ ಸೆಕ್ಯೂರಿಟೀಸ್, ಬೋನಸ್ ಶೇರ್ಸ್, ರೈಟ್ ಶೇರ್ಸ್, ಡಿಸ್ಪೋಸಲ್ ಆಫ್ ಇನ್ವೆಸ್ಟ್ಮೆಂಟ್, ವ್ಯಾಲ್ಯೂಯೇಷನ್ ಆಫ್ ಇನ್ವೆಸ್ಟ್ಮೆಂಟ್, ಪ್ರೊಸೀಜರ್ಸ್ ಆಫ್ ರೆಕಾರ್ಡಿಂಗ್ ಶೇರ್ಸ್ ಆ್ಯಂಡ್ ರಿಲೇಟೆಡ್ ಟು ದಿಸ್ ಟಾಪಿಕ್ಗೆ ನಾವು ಪ್ರಾಬ್ಲಮ್ಸನ್ನು ಸ್ಟಡಿ ಮಾಡ್ತಾ ಬರೋದು. ಇದು ಚಾಪ್ಟರ್ ನಂಬರ್ 4 ಅಥವಾ 4th ಮಾಡ್ಯೂಲಿಗೆ ಬರುತ್ತೆ. 5th ಮಾಡ್ಯೂಲಲ್ಲಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂತೇಳಿ ಬರುತ್ತೆ. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗಲ್ಲಿ ಮೀನಿಂಗ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಆಬ್ಜೆಕ್ಟಿವ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, methods, what are the important methods of human resources accounting, advantages and limitation. ಇಲ್ಲೂ ಕೂಡ ನಾವು ಈ ಟಾಪಿಕಲ್ಲೂ ಕೂಡ ಪ್ರಾಬ್ಲಮ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಬರ್ತೇವೆ. ಇದಿಷ್ಟು ಕೂಡ ನಿಮ್ಮ ಫಸ್ಟ್ ಮೀನ್ಸ್ ಇದಿಷ್ಟು ಕೂಡ ಅಡ್ವಾನ್ಸ್ಡ್ ಅಕೌಂಟಿಂಗ್. ಕಳೆದ ವರ್ಷ ನಾವೇನು ಮಾಡಿದ್ವಿ, ಇದನ್ನು ಹೈಯರ್ ಅಕೌಂಟ್ಸ್ ಅಂತ ಟ್ರೀಟ್ ಮಾಡ್ತಾ ಇದ್ವಿ. ನಿಮಗೆ ಹೊಸ ಸಿಲೆಬಸ್ ಆಗಿರೋದ್ರಿಂದ ಇದನ್ನು ಅಡ್ವಾನ್ಸ್ಡ್ ಅಕೌಂಟ್ಸ್ ಅಂತೇಳಿ ಒಂದು ಸಿಲೆಬಸ್ಸನ್ನು ಇಟ್ಟಿದ್ದಾರೆ. ಇದಿಷ್ಟು ಕೂಡ ಈ ಸೆಮಿಸ್ಟ್ರಿಗೆ ಅಂದರೆ 5th ಸೆಮಿಸ್ಟರ್ಸಿಗೆ ನಿಮಗೆ ಅಕೌಂಟ್ಸಿಂಗಲ್ಲೇ ನಾವು ಡಿಸ್ಕಸ್ ಮಾಡ್ತಾ ಬರ್ತೇವೆ. ಸೊ ಎಗೈನ್ ಇಲ್ಲೂ ಕೂಡ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ಸ್ ಕೂಡ ಹಾಗೆ ಇರ್ತದೆ. ನೀವು ಲಾಸ್ಟ್ ಸೆಕೆಂಡ್ ಇಯರಲ್ಲಿ ಯಾವ ಥರ ಕ್ವಶನ್ ಪೇಪರ್ ಪ್ಯಾಟರ್ನ್ ಇತ್ತು, ಅದೇ ಪ್ಯಾಟರ್ನಲ್ಲಿ ಇಲ್ಲೂ ಕೂಡ ಕ್ವಶನ್ ಪೇಪರ್ ಪ್ಯಾಟರ್ನ್ಸ್ ಕೂಡ ಇರ್ತದೆ. ಬಾಕಿದನ್ನು ನಿಮಗೆ ಪ್ರತಿ ಕ್ಲಾಸಲ್ಲೂ ಕೂಡ ನಾವು ಡಿಸ್ಕಸ್ ಮಾಡ್ತಾ ಬರ್ತೇವೆ. ಸೊ ಇದಿಷ್ಟು ಕೂಡ ನಿಮಗೆ ಇಂಟ್ರೊಡಕ್ಷರಿ ಪಾರ್ಟ್ ರಿಲೇಟೆಡ್ ಟು ದ ಅಕೌಂಟಿಂಗ್, ನನಗೆ ಹೈಯರ್ ಅಕೌಂಟ್ಸ್ ಆರ್ ಅಡ್ವಾನ್ಸ್ಡ್ ಅಕೌಂಟಿನ ಸಿಲೆಬಸ್ ಆಗಿರ್ತದೆ. ಥ್ಯಾಂಕ್ ಯು. ಸ್ಟಾಪ್ ಮಾಡೋಣ.